ಸಸ್ಪೆನ್ಸ್ ಮಿಸ್ಟ್ರಿ ಜೊತೆಗೆ ಒಬ್ಬ ಇಂಟೆಲಿಜೆಂಟ್ ಪೊಲೀಸ್ ಆಫೀಸರ್ ತನಗೆ ಸಿಕ್ಕಂತಹ ಕೇಸ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡ್ತಾನೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನಾವು ನೋಡಿ ತಿಳ್ಕೊಬೋದು. ಇದು ವಿಜಯ ರಾಘವೇಂದ್ರರವರ ಸೀತಾರಾಮ್ ವಿನೋದ್ ಸರಣಿಯ 2ನೇ ಭಾಗ, ಅಂದರೆ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಅಂತ ಹೇಳ್ಬಿಟ್ಟು. ಇದಕ್ಕೂ ಆ ಸಿನಿಮಾಗೂ ಲಿಂಕ್ ಇದೆನಾ, ಅದ್ರ ಬಗ್ಗೆ ಸಿನಿಮಾ ನೋಡಿದ್ಮೇಲೆ ನನಗೇನು ಅನ್ನಿಸ್ತು, ಈ ಸಿನಿಮಾ ಫುಲ್ಲಿ ಪಬ್ಲಿಸಿಟಿ ಆಗ್ತಿರೋದು ಹೆಂಗೆ ಅಂದರೆ ಪ್ರೀಮಿಯರ್ಸಿಂದ ₹1ಗೋಸ್ಕರ ಒಂದು ಟಿಕೆಟ್ನ ಇಟ್ಟು ಟಿಕೆಟ್ ದರನ ₹1 ಮಾಡಿಬಿಟ್ಟು ಎಲ್ಲ ಕಡೆಗೂ ಕರ್ನಾಟಕದಾದ್ಯಂತ ಪ್ರೀಮಿಯರ್ ಶೋಸ್ನ ಅಂದರೆ ಕೆಲವೊಂದು ಕಡೆ ಮಾಡಿದ್ದಾರೆ, ಸೆಲೆಕ್ಟೆಡ್ ಸಿಟೀಸ್ನೆಲ್ಲ ಮಾಡಿಬಿಟ್ಟು ಅಲ್ಲೆಲ್ಲ ಹೌಸ್ಫುಲ್ ಆಗಿ ಜನ ಸಿಕ್ಕಾಪಟ್ಟೆ ಕ್ರೌಡಲ್ಲಿ ಬಂದಿದ್ದು. ಸಿನಿಮಾ ಮಾತ್ರ ಅದ್ಭುತವಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಪಬ್ಲಿಕ್ ರಿಯಾಕ್ಷನ್ ಕೂಡ ಬಂದಿತ್ತು. ನನ್ನ ಚಾನಲಲ್ಲೂ ಇದೆ. ನಾನು ನಿನ್ನೆ ದಾವಣಗೆರೆಯಲ್ಲಿ ಪ್ರೀಮಿಯರ್ಸ್ನ ನೋಡಿದೆ. ನನಗೇನು ಅನ್ನಿಸ್ತು ಸಿನಿಮಾ, ಅದ್ರ ಬಗ್ಗೆ ಡೀಟೇಲಾಗಿ ಮಾತಾಡ್ತೀನಿ. ನಿನ್ನೆ ಪ್ರೀಮಿಯರ್ಸ್ ಮಾಡಿದ್ದು, ಆದರೆ ಪಬ್ಲಿಕ್ ರಿಯಾಕ್ಷನ್ ಕೂಡ ನನ್ನ ಚಾನಲಲ್ಲಿದೆ, ಒಂದ್ಸಲ ಚೆಕ್ಔಟ್ ಮಾಡಿ. ಇಲ್ಲ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಸಿನಿಮಾದ ಬಗ್ಗೆ ಡೀಟೇಲಾಗಿ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಅದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನಲ್ಲಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ, ಬನ್ನಿ. ಇನ್ನು ಈ ಸಿನಿಮಾದ ಕತೆ ಕಡೆ ಬರೋದಾದರೆ, ಶಿವಮೊಗ್ಗದ ಆನೆಗದ್ದೆ ಅನ್ನೋ ಒಂದು ಪೊಲೀಸ್ ಸ್ಟೇಷನ್ನು, ಅಲ್ಲಿ ಸೀತಾರಾಮ್ ಅವರು ಎಂಟ್ರಿ ಕೊಡ್ತಾರೆ. ಅವರು ಎಂಟ್ರಿ ಕೊಟ್ಟ ಮೇಲೆ ಆ ಊರಲ್ಲಿ ಸರಣಿ ಕೊಲೆಗಳು ನಡೀತಾ ಇರ್ತವೆ. ಅದರಲ್ಲಿ ಒಬ್ಬ ಸೈಕೋ ಕಿಲ್ಲರ್ ಇಡೀ ಊರನ್ನ ಭಯದ ವಾತಾವರಣದಲ್ಲಿ ಮುಳುಗಿಸಿರ್ತಾನೆ ಅಂತಂದು ಹೇಳ್ಬೋದು. ಆ ಕೇಸ್ನ ಕೈಗೆತ್ಕೊಂಡು ಸೀತಾರಾಮ್ ಅವ್ರಿಗೆ ಏನೆಲ್ಲ ಆಗುತ್ತೆ, ಆಮೇಲೆ ಈ ಕೇಸ್ನ ಯಾವ ರೀತಿ ಸಾಲ್ವ್ ಮಾಡ್ತಾರೆ ಅನ್ನೋದನ್ನ ನಾವು ಈ ಸಿನಿಮಾದಲ್ಲಿ ನೋಡಿ ತಿಳ್ಕೊಬೋದು. ವಿಜಯ ರಾಘವೇಂದ್ರ ಸರ್ ಅವರ ಆ್ಯಕ್ಟಿಂಗ್ ಬಗ್ಗೆ ಹೇಳೋದಾದರೆ, ಇವರು ಸೈಲೆಂಟಾಗಿ ಸೀರಿಯಸ್ ಆಗಿರೋ ಪೊಲೀಸ್ ಪಾತ್ರನ ಅದ್ಭುತವಾಗಿ ನಿಭಾಯಿಸಿದ್ದಾರೆ ಅಂತಂದು ಹೇಳ್ಬೋದು. ಈ ಸಿನಿಮಾಗೆ ಅವರ ಆ್ಯಕ್ಟಿಂಗ್ಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಸಿನಿಮಾದಲ್ಲಿ ಬರೋ ಸಣ್ಣ ಸಣ್ಣ ಪಾತ್ರಗಳು ಕೂಡ ಕತೆಗೆ ದೊಡ್ಡ ಇಂಪ್ಯಾಕ್ಟನ್ನೇ ಮಾಡಿದೆ ಅಂತಂದು ಹೇಳ್ಬೋದು. ನಮ್ಮ BGM ಮತ್ತು ಸಾಂಗ್ಸ್ಗಳ ಬಗ್ಗೆ ಹೇಳೋದಾದರೆ, ನವನೀತ್ ರವರು ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸಸ್ಪೆನ್ಸ್ ಟೈಮಲ್ಲಂತೂ BGM ಒಂದು ಕ್ಯೂರಿಯಾಸಿಟಿನ ಉಂಟು ಮಾಡುತ್ತೆ ಅಂತಂದರೆ ಅದ್ಭುತವಾಗಿ ಮಾಡಿದ್ದಾರೆ ಅದನ್ನಂತರೂ. ಆಮೇಲೆ ಮಲೆನಾಡ ಬ್ಯಾಕ್ಗ್ರೌಂಡಲ್ಲಿ ಬರೋ ಕೆಲವೊಂದು ಸಾಂಗ್ಸ್ಗಳು ಕೂಡ ಅದ್ಭುತವಾಗಿ ಶೂಟ್ ಮಾಡಿದ್ದಾರೆ. ಅದು ಜೊತೆಗೆ ಸಾಂಗ್ಸ್ಗಳ ಮ್ಯೂಸಿಕ್ ಕೂಡ ಸಖತ್ತಾಗಿ ಬಂದಿದೆ ಅಂತಂದು ಹೇಳ್ಬೋದು. ನಮ್ಮ ದೇವಿ ಪ್ರಸಾದ್ ಶೆಟ್ಟಿ ಸರ್ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಅವರು ಕೂಡ ಅದ್ಭುತವಾದಂತಹ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಮಾಡಿ ಪ್ರೇಕ್ಷಕರ ಮುಂದಿಟ್ಟಿದ್ದಾರೆ. ಇವತ್ತಿಂದ ಪ್ರೇಕ್ಷಕರು ಸಿನಿಮಾನ ಯಾವ ರೀತಿ ಮೆಚ್ಕೊತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹಾಗಂತ ಈ ಸಿನಿಮಾದಲ್ಲಿ ಮೈನಸ್ ಪಾಯಿಂಟ್ ಯಾವುದೂ ಇಲ್ಲ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ನನಗೆ ಅನಿಸಿದ್ದು ಹೇಳ್ತೀನಿ. ಈ ಸಿನಿಮಾದಲ್ಲಿ ಸ್ಟಾರ್ಟಿಂಗಲ್ಲಿ ಫಸ್ಟ್ ಹಾಫಲ್ಲಿ ಬರೋ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಸ್ವಲ್ಪ ಸ್ಲೋ ಅನ್ನಿಸ್ತು. ಅದರ ಜೊತೆಗೆ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಈ ಕೊಲೆಗಾರ ಯಾರು ಅಂತ ಪ್ರೇಕ್ಷಕರೆಲ್ಲ ಗೆಸ್ ಮಾಡಬಹುದು. ಅದ್ರ ಜೊತೆಲಿ ಸ್ವಲ್ಪ ವಿಜಯ ರಾಘವೇಂದ್ರ ಸರ್ ಅವರ ಕ್ಯಾರೆಕ್ಟರ್ದು ಏನು ಸೀತಾರಾಮ್ ಕ್ಯಾರೆಕ್ಟರ್ ಏನಿದೆ, ಅದ್ರ ಇನ್ನೊಂದು ಸ್ವಲ್ಪ ಇಂಟೆಲಿಜೆಂಟಾಗಿ ತೋರಿಸಿದ್ರೆ ಇನ್ನೊಂದು ಸ್ವಲ್ಪ ಅದ್ಭುತವಾಗಿ ಬರ್ತಾ ಇತ್ತು ಅಂತ ನನಗೆ ಅನ್ನಿಸ್ತಾ ಇದೆ. ಫೈನಲ್ ಆಗಿ ಹೇಳಬೇಕಂದ್ರೆ, ನೀವೇನಾದರೂ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳನ್ನ ನೋಡೋರು ಇಷ್ಟಪಡೋರಾದರೆ ಖಂಡಿತವಾಗ್ಲೂ ಮಿಸ್ ಮಾಡದೆ ಈ ಸಿನಿಮಾನ ನಾವು ಥಿಯೇಟ್ರಲ್ಲಿ ನೋಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೊಂದು ಮಸ್ಟ್ ವಾಚ್ ಸಿನಿಮಾ ಅಂತಂದು ಹೇಳ್ಬೋದು. ಸೀತಾರಾಮ್ ವಿನೋದ್ ಸರಣಿಯ ಒಂದು ಗುಡ್ ವಾಚ್ ಸಿನಿಮಾ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ ಸಿನಿಮಾನ ನೋಡಿದರೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಿನಿಮಾದ ರಿವ್ಯೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅವರು ಕೂಡ ಸೀತಾರಾಮ್ ವಿನೋದ್ ಸಿನಿಮಾನ ನೋಡಿ ಥಿಯೇಟ್ರಲ್ಲಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.